ಈ ಭವನ ಬ್ರಹ್ಮಾಂಡವು ಈ ಭವನ ಬ್ರಹ್ಮಾಂಡ ದತ್ತರಾಗಿ ಕೊಡುವಂತೆ ನಡೆದಂತೆ ದೇವಾ ಎನ್ನವ ಸಂಸತ್ತರು ಯಾವತ್ತು ವೈರಿಗಳ ಗರ್ಭ ನಿರ್ಭೇದನಾದವ ಮಾನವ ದೇವಾ ಎನ್ನ ಎಡಬಲದ ಗುಡ ಮೀಸೆ ಕಂಡು ಕಾರಣ ಬಿತ್ತರಿಸುತ್ತಾ ರೋಷದಿಂದ ಈ ಗಲತ್ಪಾನದಿಂದ ತಿರುವತ್ತ ಯುದ್ಧದ ಎಂದು ಮಾತನಾಡುವ ನಿರ್ಧಾರ ನಾನೇ ಸರಿಮಾರಿಂದ ಓಹೋ ದೇವ ನಾವು ದಾರದ್ದು ಕೇಳಿದೆಯಾ? ನೆಲದ ಮೇಲೆ ಹಸಿರಬೇಕು, ಹೊಲದಲ್ಲಿ ಸಸಿ ಇರಬೇಕು, ಮನೆಯೊಳಗೆ ಮುತ್ತಿನಂತ ಸೊಸೆ ಇರಬೇಕು, ಇಲ್ಲಿ ಕುಳಿತಂತ ಹೆಣ್ಮಕ್ಕಳಿಗೆ ಹಣೆ ಮೇಲೆ ಕುಂಕುಮದ ಬತ್ತಿರಬೇಕು, ಇಂಥ ಬದನೆಲ ಗ್ರಾಮದಲ್ಲಿ ಇಂಥ ಸುಂದರವಾದ ಬಯಲಾಟ ಇರಬೇಕು, ಸೋವಿಗೆ ತಕ್ಕಂತ ಮಾತನಾಡಲು ಈ ಸುಂದರ ಸಾರಥಿರಬೇಕು. ನನ್ನನ್ನು ಸಾರಥಿ ಎಂದು ಕರೆಯುತ್ತಾರೆ ಭೂಪತಿ. ಹೇಳಬೇಕು ಸಮಾನಾಂಕಿತ ಪೂರ್ತಿ ಭೂಪತಿ. ಯಾವುದಾರೆಂದರೆ ಯಾವತ್ತು ಹುತ್ಪಟವ ಪಟುಪಟ ಪರಕ್ಕಿನ ಹುತ್ಪಟವ ಮಡಿಗಿಸುವ ಜರಸಂಧದ ಹಿಡಿಂಬಾದಿ ರಕ್ತದರ ಬೆಂಬಡಿದ ಗಡಿಬಿಡಿ ಕಕ್ಕದಿಂದ ಕಡಿದು ರಕ್ತವನ್ನು ಕುಡಿದು ಕಡುಗುಲಿಯ ಮಕಟ ಮುರಿದು ಗುಡಿ ಗುಡಿ ಕೆಂಬ ಸಿಂಹನಾದ ತೆಪ್ಪೆ ಒಬ್ಬ ಎಬ್ಬರು ಈ ಲೋಕ ಒಬ್ಬರಿಸಿತು. ಈ ಭೂಮಿಯ ಕಡೆ ನಾನು ಮಾನವನಾಗಿ ನಡೆದಿದ್ದು ಈ ಭೂಮಿಯ ಭಕ್ತ ಆದಿಶೇಷನ ದಾರಿ ಕಳೆದು ಬಿತ್ತಿರೋನು ರಕ್ತದರ ಪಡಿಯೋ ಮತ್ತು ಮಾರ್ಯಂಕರಣ ರಂಗದು ಮುನ್ನ ಕಿಟ್ಟ ಕಾಲು ಹಿಂದ ಕಿಡವರ ಗಂಡ ವೈರಿಗಳ ಗಜಗೆ ಉಂಡ ಎಣ್ಣೆಯ ಪಡಿತರದಿಂದ ಪ್ರತಿಯೊಂದು ದಾರಿಗೆ ಗಟ್ಟನಕ್ಕೆ ಬರೀ ಪಟ ಮಠ ಎಂದು ನಡೆಯಿತು. ಇಂಥ ಅತುಲಿತ ಪರಕ್ಷಣದಿಂದ ಎಣ್ಣೆಯ ಪಡೆದಂಡವರು ಹಿರಿಯನಾದ ಧರ್ಮಭೂ ಬಾಲಿನಿಗೆ ತಮ್ಮನಾದ ವಾಯುಪುತ್ರ ಭೀಮಸೇನನ ಕುಮಾರ ವೀರಾದಿ ವೀರ ಪಟುತರ ಪಟರು ಮಗಡದಿಂದ ಮೆರುವ ಗಣಧ್ವಜ ಮಹಾರಾಜ ಎಂದು ಈ ಜಾಗೃತಿ ಗಣಧ್ವಜ ಮಹಾರಾಜರು ಸಾರಾದ್ರೆ ಈ ಸಭಾಮಂದಿಗೆ ಬಂದ ಕಾರ್ಯಾರ್ಥದ ದೇವ ದಿವ್ಯ ಪ್ರಭಾವ ಗೋವಿ ಈ ಸುಂದರತರ ಮರ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಯಕ್ಷ ಕಿನ್ನರ ಕಿಂಪುರುಷಾದಿ ಸಾಧಿಕ್ಷಣ ವೈತಾಳಿಗಳಲ್ಲಿ ಪ್ರಮುಖರಿಗೆ ಅಥವಾ ಮರ್ಯಾದೆ ಆ ಗಣ್ಯವಾದ ನಮ್ಮವನ್ನದು ಯಾವ ನಮ್ಮನರ ಗುರಿಯನ್ನು ನಿರ್ಭಯನಾಗಿ ಪಕ್ಕು ದಲಿತವನ್ನು ಆರ್ಪಡಿಸುವಂತೆ ಆದ ಕಾರಣ ಆ ನರಹೊಳವನ್ನು ಹಿಡಿದು ಇಳಬೇಕೆಂಬ ಆತುರ ಮನಸ್ಸನಾಗಿ ರೋಷ ದೇಶದಿಂದ ಬಲವಾಗಿ ಸಾರದೆ ಐಶ್ವರ ಮತ್ತು ಮೇಳ ಕೇಳಿ ವನಪಾಲಕರೇ ರಾಜ ಯಾವನ ಒಬ್ಬ ಹುಡುಗ ನಮ್ಮವನ ಪೊಕ್ಕು ಫಲಾ ಪುಷ್ಪಾದಿಗಳನ್ನು ಮುರಿದಿಳಿದು ನನ್ನಮ್ಮ ಸತೆ ಹೊಡೆದು ನಿಮ್ಮ ರಾಜನ ಬರುವಂತ ಹೇಳಿ ಕಳಿಸೇನು ರಾಜ ನತ ಕಲ್ಪು ಭೋಜ ವನಪಾಲಕರೇ ಎಣ್ಣೆಯ ಬಡಿಯೋ ಸುಂದರ ಪಟ್ಟಿಯ ಮರದ ಬೆಟ್ಟಲು ದಾರೋ ಎಣ್ಣೆಗೆ ತೋರು ನಿನ್ನ ಮುಖವನ್ನು ನೋಡಿದರೆ ಎಣ್ಣೆಗೆ ಆಶ್ಚರ್ಯವಾಗಿ ತೋರುತ್ತದೆ. ಜಾಗದಿಂದ ಬೇಡವರ ಸಂಗತಿಯನ್ನು ಕೇಳಿದರಿಂದ ಕೋಪ ಕೇಳಿ ಬರುವುದು. ಅವನಿಗೆ ತೋರಿಸುವ ಎಣ್ಣೆಯ ಸಾಮರ್ಥ್ಯವನ್ನು ಅವನ ಮಿತ್ತು ವನಪಾಲಕ ಮಹಾರಾಜನೇ ನಮ್ಮ ಕದಲಿವನ ಪೊಕ್ಕು ನಮ್ಮ ಕದಲದು ನಮ್ಮ ಧನವನ್ನು ಸಂಪಾದಿಸಿದನು ಎನ್ನನ್ನ ಉಳಿಸಿದೆ ಆಗಾಗ ಅವನೇ ಒಬ್ಬನೇ ಇರುವನು ಅವನನ್ನು ನೋಡಿ ಎನ್ನಿಗೆ ಭಯ ಆಗ್ತತೆ ಕಾಲ ವೃತ್ತರಂತೆ ಇರುವನು
ಅವನ ಶೌರ್ಯವನ್ನು ಎಷ್ಟಂತೆ ಹೇಳಿ ರಾಜ ಕಲ್ಪ ಗೋಜ ವನಪಾಲಕನೇ ಯಕ್ಷ ಸಿದ್ಧಿ ತತ್ವ ಮೊದಲಾದಂತವರು ನಮ್ಮನ್ನು ಸೋಲಿಸುವಂತ ವೀರಾದಿಗಳ ಕಾರಣ. ಆದರೆ ಯಾದವ ಮರ್ಯಾದ ನೋಡಿ ಮುಖ್ಯರಿ ಬರುವುದು ಈ ಹಿಂದಿಗೆ ಎಣ್ಣೆಯ ಬಹುಬಲ ತಲ ತೀರಿದು ಅವನೆಲ್ಲಿನ ಹೋಗಣಿ ಒಳಬರ್ಗರೆ ನೋಡುತ್ತಿದ್ದೇನೆ. ಅದೇ ಪ್ರಧಾನ ರಾಜ ಕೋಟಿ ತೇಜ ಯಾಕಕ್ಕೆ ಬಂದೆ ಬರುವುದಕ್ಕೆ ನಾವಿಲ್ಲವೇ ಇದು ಒಳ್ಳೆಯ ನಮ್ಮ ವನ ಪಾಲಕರಿಗೆ ನಮ್ಮ ಮಾಡಿದಲ್ಲ. ಇದು ಒಳ್ಳೆದಿರಲಿ. ನಿನ್ನಯ ತಂದೆ ತಾಯಿಗಳಾರು ನಿನ್ನ ಎನ್ನೇಳು ಯುದ್ಧ ಮಾಡಿರುತ್ತಾ ಎನ್ನ ಕೈಯೊಳ್ಳಿಯ ಈ ಆಕಕ್ಕೆ ಸಾಯಿ ನಿನಗೆ ಪ್ರಾಣ ದಾನ ಕೊಡಲು ಸುಮ್ಮನೆ ಹೋಗಿ ಮುಖ ನಾನೇ ಕಾಮಿಕತ್ವದ ಮಾತುಗಳಿಂದ ಹೊರಗಾಡು ಎಷ್ಟು ಸಹಿಸಿಕೊಂಡರೂ ನಿನ್ನ ಬಿಟ್ಟು ಬಿಡಲಿಲ್ಲ. ನಿನ್ನ ಗೋದಂಡವನ್ನು ನೋಡ್ತೀಯಾ ಗೋದಂಡ ಮುರಿದು ಹೊಡೆದು ನಾಲ್ಕೆ ಕಳಿಸಿ ನೋಡು ನನ್ನ ಮಾಡಿ ಎಲ್ಲ ಭಾರಕ್ಕೆ ಈ ಸಮಯದಲ್ಲಿ ನೋಡು ಜನನಿ ಹೇಳಿದ ಮಾತು ಕೇಳು. ಅದು ಹೇಳಕ್ಕಂಬಯ್ಯ ಈ ಪುತ್ತನ ಮೇಲೆ ನಿನಗೆ ಅನುಮಾನ ಬೇಕೆ? ಓದನನಿ ಮತ್ತೆ ಹೋಯ್ತು.